ರಾಧಿಕಾ, ಏನಾಗಿದೆ ನಿಂಗೆ? ಯಾಕೆ ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ತಿದ್ಯಾ? ನೋಡು, ಚಿರುಗೋಸ್ಕರ ನೀನ್ ಬರ್ದಿದ್ ಲೆಟರ್ನ ರಮ್ಯಾ ಓದ್ಬೇಕು ಅಂದಿದ್ ತಪ್ಪೆ. ಹಾಗಂತ ನೀನ್ ಅವಳ ಮೇಲೆ ಕೈ ಮಾಡಕ್ ಹೋಗಿದ್ ಸರಿನಾ? ನೀನ್ ಕೋಪ ಮಾಡ್ಕೊಂಡ್ರೆ ಯಾವಾಗ್ಲೂ ಅದ್ರ ಹಿಂದೆ ಒಂದ್ ನ್ಯಾಯ ಇರುತ್ತೆ. ಆದ್ರೆ ಇವತ್ತು ರಮ್ಯನ್ ಜೊತೆ ನೀನ್ ನಡ್ಕೊಂಡಿದ್ದು ಯಾಕೋ ಸರಿಯಿಲ್ಲ ಅನ್ಸ್ತಿದೆ ರಾಧಿಕಾ. ಮೊದ್ಲೆಲ್ಲ ನಾನ್ ಕುಡ್ಕೊಂಡ್ಬಂದು ಮನೆಯವ್ರ ಮೇಲೆಲ್ಲ ಅನಾವಶ್ಯಕ ಕೋಪ ಮಾಡ್ಕೋತಿದ್ನಲ್ಲ, ಹಾಗಿತ್ತು ಇವತ್ತು ನಿನ್ ಕೋಪ. ರಾಧಿಕಾ, ನನಗೆ ಗೊತ್ತು ನೀನ್ ಸುಮ್ನೆ ಕೋಪ ಮಾಡ್ಕೊಳ್ಳೋ ಹುಡುಗಿ ಅಲ್ಲ ಅಂತ. ನಿನ್ ಕೋಪದ ಹಿಂದೆ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ಒಂದು ವಿಷಯ ಇದೆ ಅಂತ ನನಗನ್ನಿಸ್ತಿದೆ. ಈ ವಿಷಯದ ಬಗ್ಗೆ ನೀನ್ ತುಂಬಾ ಸಂಕಟ ಪಡ್ತಿದ್ಯಾ. ಅದೇನಾದ್ರು ನಮಗ್ ಗೊತ್ತಾದ್ರೆ ನಾವು ಅದನ್ನ ಸಹಿಸ್ಕೊಳ್ಳಲ್ಲ ಅಂತ ನೀನೊಬ್ಳೇ ಆ ನೋವನ್ನು ಅನುಭವಿಸ್ತಿದ್ಯಾ ಅಂತ ಅನ್ಕೊಂಡಿದ್ದೀನಿ. ಇತ್ತೀಚೆಗೆ ನೀನ್ ಮನೆಯವ್ರ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ. ಗೊತ್ತಿಲ್ದೇನು ಯಾರಿಗೂ ನೋವು ಕೊಡಬಾರ್ದು ಅನ್ನೋ ಮನಸ್ಸು ನಿಂದು. ಈಗ ನೀನೇ ಮನೆಯವ್ರಿಗೆ ನೋವು ಕೊಡ್ಬೋದಾ ಹೇಳು? ಏನೇ ಕಷ್ಟ ಬಂದ್ರು ನೋಡ್ಕೊಳ್ಳೋಣ ಬಿಡೋ ಕಾಶಿ ಅಂತ ನನಗ್ ನೀನ್ ಧೈರ್ಯ ಹೇಳ್ತಿದ್ದವಳು, ಈಗ ನೀನೇ ಇಷ್ಟು ಬೇಜಾರಲ್ಲಿರೋದು ಎಷ್ಟು ಸರಿ ಹೇಳು? ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ಯಾಕೆ ರಾಧಿಕಾ ನಿನಗ್ ನೀನೇ ಹೀಗೆ ಶಿಕ್ಷೆ ಕೊಟ್ಕೋತಿದ್ಯಾ? ಯಾವ ವಿಷಯ ನಿನಗೆ ಹೀಗೆ ಹಿಂಸೆ ಕೊಡ್ತಿದೆ ಹೇಳು? ರಾಧಿಕಾ, ನೀನ್ ಹೀಗೆ ನೋವು ಅನುಭವಿಸ್ತಿರೋದನ್ನ ನೋಡ್ಕೊಂಡು ನಮ್ಗೆ ಸುಮ್ಮನಿರಕ್ಕಾಗತ್ತಾ ಹೇಳು? ನಮಗ್ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನೀನೊಬ್ಬಳೇ ದುಃಖ ಪಡೋದು ಎಷ್ಟು ಸರಿ ಹೇಳು? ನಮಗ್ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನೀನೊಬ್ಬಳೇ ಯಾಕೆ ಹೀಗೆ ದುಃಖ ಪಡಬೇಕು? ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳು. ನಿಮ್ಮ ಅಣ್ಣ ನಾನಿದ್ದೀನಿ. ಇದ್ರ ಬಗ್ಗೆ ಮನೆಯವ್ರ ಹತ್ರನೂ ನಾನು ಏನೂ ಹೇಳಲ್ಲ. ಹೇಳು, ಏನಾಯ್ತು? ರಾಧಿಕಾ, ಇಲ್ಲಿ ನಮ್ಮ ಎಲ್ಲರ ಬಲಾನೂ ನೀನೇ. ಇವಾಗ ನೀನೇ ಹೀಗೆ ಕೂತ್ಕೊಂಡ್ರೆ ನಮ್ಮಿಂದ ಇದನ್ನ ನೋಡಕ್ಕಾಗಲ್ಲ. ಯಾಕೆ ಒಬ್ಬಳೇ ನೋವು ಅನುಭವಿಸ್ತಿದ್ಯಾ ಹೇಳು? ನೋಡು, ಈಗ್ಲೂ ನಿನ್ನ ಈ ಮೌನ ಇರೋ ಸತ್ಯನ ಹೇಳಕ್ ಬಿಡ್ತಿಲ್ಲ. ಹಾಗೇನೂ ಇಲ್ಲ ಅಂದಿದ್ರೆ ನಾನ್ ಮಾತು ಶುರು ಮಾಡಿದಾಗ್ಲೇ ನೀನ್ ಮಾತಾಡ್ತಿದ್ದೆ. ನೋಡು, ನಿಮ್ಮ ಅಣ್ಣ ನಾನು. ಅದು ಏನೇ ಇದ್ರೂ ನನ್ನ ಹತ್ರ ಧೈರ್ಯವಾಗಿ ಹೇಳು. ನನ್ನ ತಂಗಿ ಹೀಗಿರೋದು, ಅವಳ ಸ್ವಭಾವದ ವಿರುದ್ಧ ಅವಳೇ ನಿಲ್ಲೋದ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಹೇಳ್ ರಾಧಿಕಾ, ಏನಾಯ್ತು? ರಾಧಿಕಾ, ನಿನ್ನೆ ಕೇಳ್ತಿರೋದು, ಏನಾಯ್ತು? ಅಣ್ಣ ಪ್ಲೀಸ್, ನಾನೇನು ಕೇಳ್ಬೇಡ. ಫೋಟೋಶೂಟ್ ಮಾಡೋವಾಗ ದೀಪಿಕಾ ಅನ್ನೋ ಹುಡುಗಿ ಚಿರು ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದ್ಲು ಅಂತ ಅವಳ ಮೇಲೆ ನೀನ್ ಕೈ ಮಾಡ್ದೆ ಅಂತ ರಮ್ಯಾ ಹೇಳಿದ್ಲು. ಅದೇ ಕೋಪದಲ್ಲಿ ನೀನ್ ರಮ್ಯನ ಹತ್ರ ಹಾಗೆ ನಡ್ಕೊಂಡಿದ್ದಲ್ವಾ? ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ನೀನ್ ಆ ವಿಷಯನ್ ಬಿಟ್ಬಿಡು. ಸರಿ ಸರಿ, ಹೋಗ್ಲಿ ಬಿಡು. ನೀನ್ ಮತ್ತೆ ರಮ್ಯನ ಮೇಲೆ ಹಾಗೆ ಕೋಪ ಮಾಡ್ಕೋಬೇಡ. ಅವಳ ಅಕ್ಕ ಅಕ್ಕ ಅಂತ ನಿನ್ ಹಿಂದೆನೆ ಸುತ್ತಾಡ್ತಿರ್ತಾಳೆ. ನೀನ್ ಕೋಪ ಮಾಡ್ಕೊಂಡ್ರೆ ಪಾಪ ಅವಳ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಈಗ್ಲೂ ಅವಳು ಅಳ್ತಾನೆ ಇದ್ದಾಳೆ. ಅಯ್ಯೋ, ಅವಳು ಊಟ ಮಾಡದ್ಲಾ? ಇಲ್ಲ, ರೂಮಲ್ಲಿ ಹೋಗಿ ಮಲ್ಕೊಂಡು ಅಳ್ತಿದ್ದಾಳೆ. ಸರಿ ನಡಿ. ರಮ್ಯಾ, ಈಗ ಯಾಕೆ ಅಳ್ತಿದ್ಯಾ? ನಾನೇನ್ ಹೇಳ್ಬಾರ್ದು ಹೇಳ್ದೆ ಅಂತ. ಮೊದ್ಲು ಕಣ್ಣರಿಸ್ಕೋ. ನಾನ್ ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ ತಪ್ಪೆ. ಅದ್ ಸರಿ ಅಂತ ನಾನ್ ವಾದ ಮಾಡ್ತಿಲ್ಲ. ನಾನೊಂದ್ ವಿಷಯ ಮಾಡ್ಬೇಡ ಅಂತ ಹೇಳಿದ್ರೆ ನೀನ್ ಅದನ್ನೇ ಮಾಡಿ ಯಾಕೆ ನನಗೆ ಕೋಪ ಬರಿಸ್ತೀಯಾ? ಬಾ ಬಾಮ್ಮ, ನೋಡಲ್ಲಿ. ಮನೆಯವ್ರಾಗಿದ್ರು ಎಲ್ಲ ಟೈಮು ಒಂದೇ ತರ ಇರಲ್ಲ ಅಲ್ವಾ? ನಾವ್ ತಾನೇ ಅವ್ರ ಮನ್ಸನ್ನ ಅರ್ಥ ಮಾಡ್ಕೋಬೇಕು. ನಾನ್ ಸ್ವಲ್ಪ ದಿನದಿಂದ ಹೇಗಿದ್ದೀನಿ ಅಂತ ನಿನಗೆ ಗೊತ್ತು. ಹಾಗಿದ್ಮೇಲೆ ನೀನ್ ನನ್ನ ಹತ್ರ ಹುಡುಗಾಟ ಮಾಡ್ಬೋದಾ? ಇದಕ್ಕಿಂತ ಮುಂಚೆ ನಾನ್ ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ದೀನ? ನಿನ್ಮೇಲೆ ಯಾವತ್ತಾದ್ರೂ ಕೈ ಮಾಡಿದ್ದೀನ? ಮತ್ತ್ಯಾಕ್ ನೀನ್ ನನ್ನ ಅರ್ಥ ಮಾಡ್ಕೊಳ್ದೆ ಹೀಗ್ ನಡ್ಕೊಂಡೆ? ಮನ್ಸು ಸರಿ ಇಲ್ದೆ ಇರುವಾಗ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು. ಮನೆಯವ್ರಂತಾನು ನೋಡ್ದೆ
ಅವ್ರ ಮೇಲೂ ಕೋಪ ಮಾಡ್ಕೊಳ್ಳೋ ಹಾಗಾಗತ್ತೆ. ನಾನು ಅಮ್ಮಂಗ್ ಬೈದೆ, ಅದ್ಕೆ ಜೊತೆ ಮಾತಾಡ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ನಾನ್ ಯಾಕೆ ಹಾಗೆ ನಡ್ಕೋತಿದ್ದೀನಿ ಅಂತ ನನ್ಮೇಲೆ ನನ್ಗೆ ಬೇಜಾರಾಗತ್ತೆ. ರಮ್ಯಾ, ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟ್ ಇರಲ್ಲ. ಇವ್ರ ನಮ್ಮ ಅಕ್ಕ ತಾನೆ, ಇವ್ರ ನನ್ ತಂಗಿ ತಾನೆ, ಎಲ್ರೂ ನಮ್ಮೋರೆ ಅಂತ ಅನ್ಸರ್ಸ್ಕೊಂಡ್ ಹೋದ್ರೆ ಮನೇಲೆಲ್ರೂ ನೆಮ್ಮದಿಯಿಂದ ಇರ್ತಾರೆ. ನಾನಿವತ್ತು ನಿನ್ ವಿಷಯದಲ್ಲಿ ತಪ್ಪು ಮಾಡ್ದೆ. ಆದ್ರೆ ನಾನ್ ಯಾಕೆ ಕೋಪ ಮಾಡ್ಕೊಂಡೆ ಅಂತ ಕಾಶಿ ಅಣ್ಣ ಅರ್ಥ ಮಾಡ್ಕೊಳ್ದೆ ಟೆನ್ಷನ್ ಆಗಿದ್ದಾನೆ. ಅಕ್ಕನೇ ನನ್ ಮೇಲೆ ಕೈ ಮಾಡಕ್ ಬಂದ್ಲು ಅಂತ ನೀನ್ ಅಳ್ತಾ ಇದ್ಯಾ. ನನ್ಮೇಲೆ ಎಲ್ರೂ ಬೇಜಾರಾಗಿದ್ದಾರೆ. ಆದ್ರೆ ನಿಜ ಹೇಳ್ತಿದ್ದೀನಿ, ನೀನ್ ಲೆಟರ್ ತಗೊಂಡ್ ಬಂದೆ ಅಂತ ನಾನ್ ನಿನ್ಮೇಲೆ ಕೈ ಮಾಡಕ್ ಬಂದಿಲ್ಲ. ಆ ಕೋಪ ಮನ್ಸಿಂದ ಬಂದಿದ್ದಲ್ಲ. ಇದೊಂದನ್ ನೀನ್ ಅರ್ಥ ಮಾಡ್ಕೋ. ಸರಿ, ಊಟ ಮಾಡು, ತಗೋ. ಬೇಡ ಅಕ್ಕ, ನಂಗೆ ಹಸ್ವಿಲ್ಲ. ನಿನಗೆ ಯಾವಾಗ ಹಸ್ವಿರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಊಟ ಮಾಡು, ತಗೋ. ಬೇಡ ಅಕ್ಕ, ನಂಗೆ ಹಸ್ವಿಲ್ಲ. ನಾನ್ ಹೊಡಿತೀನಿ ನೋಡು. ಅಕ್ಕ, ನನ್ ಮುದ್ದಿನ ತಂಗಿ ನೀನು, ನಿನಗ್ ನಾನು ಹೊಡಿತೀನಾ? ಇರು, ನಾನೇ ಊಟ ಮಾಡಿಸ್ತೀನಿ. ಇನ್ಮೇಲೆ ನನಗೆಷ್ಟೇ ಟೆನ್ಷನ್ ಇದ್ರು ಅದನ್ನ ಮನೆಯವ್ರ ಮೇಲೆ ತೋರ್ಸಲ್ಲ. ನಿನಗ್ ಬೈದೆ ಅಂತ ತಾನೇ ನೀನ್ ಅಳ್ತಿರೋದು. ಇನ್ ಮುಂದೆ ನಿನಗ್ ಬೈಯೋದಾಗ್ಲಿ ಹೊಡಿಯೋದಾಗ್ಲಿ ನಾನ್ ಮಾಡಲ್ಲ. ಸಾರಿ ಆಯ್ತಾ? ಅಯ್ಯೋ ಅಕ್ಕ, ನೀ ನಂಗೆ ಬೈಯಿ ಹೊಡಿ ಏನ್ ಬೇಕಾದ್ರೂ ಮಾಡು. ನಿಂಗೆಲ್ಲ ರೈಟ್ಸ್ ಇದೆ ಅಕ್ಕ. ಓಕೆ ಮೇಡಮ್, ನನ್ ತಂಗಿ ಹೇಗ್ ಹೇಳ್ತಾಳೋ ನಾನ್ ಹಾಗೆ ಕೇಳ್ತೀನಿ. ಸರಿ ಅಕ್ಕ, ಅದೇ ತರ ನಾನು ನಿನ್ನನ್ನು ಅರ್ಥ ಮಾಡ್ಕೋತೀನಿ. ನೀನ್ ಟೆನ್ಷನ್ ಅಲ್ಲಿ ಇದ್ದಾಗ ಡಿಸ್ಟರ್ಬ್ ಮಾಡಲ್ಲ ಅಕ್ಕ. ಊಟ ಮಾಡು. ಅಕ್ಕನ ಕೋಪ ಇಷ್ಟು ಬೇಗ ಇಳಿದೋಯ್ತಾ? ಮತ್ತೆ ನನ್ ತಂಗಿ ಅಂದ್ರೆ ಏನ್ ಅನ್ಕೊಂಡೆ? ಅಲ್ಲ, ಒಂದೆರಡು ದಿನ ಮಾತಾಡೋದು ಬಿಡ್ತಾರೆ ಅನ್ಕೊಂಡೆ, ಆದ್ರೆ ಎಡ್ತು ತೂಟ ಮಾಡಿಸಿ ರಾಜಿ ಆಗ್ಬಿಟ್ರಲ್ಲ. ಕಾಶಿ, ಹ? ನನ್ಗೇನೋ ರಾಧಿಕಾ ನಮ್ಗೆ ನೋವಾಗ್ಬಾರ್ದು ಅಂತ ಯಾವ್ದೋ ವಿಷಯ ಮುಚ್ಚಿಡ್ತಾ ಇದ್ದಾಳೆ ಅಂತ ಅನಿಸ್ತಿದೆ ಕಣೋ. ಆ ರೀತಿಯೆಲ್ಲ ಏನೂ ಇಲ್ಲಮ್ಮ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ಬಾ ಹೋಗೋಣ. ಕಾಶಿ, ತಗೊಳ್ಳೋ. ಕಲ್ಕಿ, ತಗೋ. ಸುನೈನಾ, ಋತ್ವಿ ಎದ್ಲಮ್ಮ? ಹಾ ಅತ್ತೆ, ಎದ್ದಿದ್ದಾಳೆ. ರಾಧಿಕಾ,